ಶಕ್ತಿ ಯೋಜನೆ ಮಹಿಳಾ ಸಬಲೀಕರಣ ಮತ್ತು ಆರ್ಥಿಕ ಸ್ವಾತಂತ್ರ್ಯದ ಗುರಿಯನ್ನ ಹೊಂದಿದ್ದಂತಹ ಮಹತ್ವಾಕಾಂಕ್ಷಿ ಯೋಜನೆ. ಆದರೆ ಶಕ್ತಿ ವರವೋ ಶಾಪವೋ ಗೊತ್ತಾಗ್ತಾ ಇಲ್ಲ. ಸಾರಿಗೆ ನಿಗಮಗಳು ಲಾಭದಲ್ಲಿವೆ ಅಂತ ಸಾಕಷ್ಟು ಸಲ ಸಿಎಂ ಸಾರಿಗೆ ಸಚಿವರು ಹೇಳಿದ್ದಿದೆ. ಆದರೆ 4 ಸಾರಿಗೆ ನಿಗಮಗಳು ನಷ್ಟಕ್ಕೆ ಸಿಲುಕಿದ್ದು ಸ್ಪಷ್ಟವಾಗಿದೆ. ರಾಜ್ಯ ಸರ್ಕಾರ 4,000 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದ್ದು ಸಾರಿಗೆ ನಿಗಮಗಳನ್ನ ಸಂಕಷ್ಟಕ್ಕೆ ತಳ್ಳಿಬಿಟ್ಟಿದೆ. ಇನ್ನೊಂದು ಕಡೆ ಗೃಹಲಕ್ಷ್ಮಿ ಗಲಾಟೆಯು ಮುಂದುವರೆದಿದೆ. ಪಟಾಪಟ್ ಅಂತ 5,000 ಕೋಟಿ ಲೂಟಿ ಹೊಡೆದ್ಬಿಟ್ಟಿದೆ. 5,000 ಕೋಟಿ ಎಲ್ಲಿ ಹೋಗಿದೆ? 5,000 ಕೋಟಿ ಬಿಡುಗಡೆನೇ ಆಗಿಲ್ಲ. ಸತ್ಯವನ್ನ ನಿರೂಪಿಸಿದ ಕಾರಣಕ್ಕೆ ಸತ್ಯ ಹೊರಗೆ ಬಂತು. ಇಲ್ಲೇ 5,000 ಕೋಟಿ ಗೋವಿಂದ ಏನ ವ್ಯಕ್ತಪಡ್ಕೊಂಡು ಬಿಜೆಪಿ ಅವ್ರು ಯಾವಾಗ ಅನುಮಾನ ಪಡತ್ತಾನೆ. ಪಂಚ ಗ್ಯಾರಂಟಿ ದಾರಿ ತಪ್ಪಿದ ವಾರಂಟಿ. ಸುವರ್ಣಸೌಧದಲ್ಲಿ ಗ್ಯಾರಂಟಿಯದ್ದೇ ಪಂಚಾಯಿತಿ. ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಸಿದ್ದು ಸರ್ಕಾರವನ್ನ ಕಟ್ಟಿಹಾಕಲು ಬಿಜೆಪಿ ಬಿಟ್ಟ ಬಾಣ ಭಾಗಶಃ ಯಶಸ್ವಿಯಾದಂತಿದೆ. ನಿನ್ನೆ ಸದನದಲ್ಲೇ ವಿಷಾದ ಕ್ಷಮೆಗಳ ಪದಪುಂಜದಲ್ಲಿ ಆಟ ಕಟ್ಟಿದ ಹೆಬ್ಬಾಳ್ಕರ್ ಗೃಹಲಕ್ಷ್ಮಿ ಹಣದ ಹೆಣಗಾಟ ವಿವರಿಸಿದ್ರು. ಇವತ್ತು ಬಿಜೆಪಿ ಮತ್ತೊಂದು ಹೆಜ್ಜೆ ಮುಂದಕ್ಕಿರಿಸಿದೆ. ಫಟಾಫಟ್ 5,000 ಕೋಟಿ ಲೂಟಿ ಎಂದ ಆರ್ ಅಶೋಕ್. ಗೃಹಲಕ್ಷ್ಮಿ ಹಣದ ಬಗ್ಗೆ ನ್ಯಾಯಾಂಗ ತನಿಖೆಗೆ ರವಿ ಆಗ್ರಹ. ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷಮೆಯಾಚನೆ. ಗ್ಯಾರಂಟಿ ಗಲಾಟೆಯಲ್ಲಿ ಬಿಜೆಪಿಗೆ ಮೊದಲ ಗೆಲುವು ಸಿಕ್ಕಿದೆ. ಗ್ಯಾರಂಟಿ ಹೆಸರಲ್ಲಿ 5,000 ಕೋಟಿ ಲೂಟಿ ಆಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪ ಹೊರಿಸಿದ್ದಾರೆ. ಪರಿಷತ್ ಸದಸ್ಯ ಸಿಟಿ ರವಿ, ನಾವು ಕೇಳದೇ ಇದ್ರೆ ಗ್ಯಾರಂಟಿ ಹಣ ನುಂಗಿ ಬಿಡ್ತಿದ್ರು. ಹೀಗಾಗಿ 5,000 ಕೋಟಿ ಹಣದ ಬಗ್ಗೆ ನ್ಯಾಯಾಂಗ ತನಿಖೆ ಆಗ್ಲಿ ಅಂತ ಆಗ್ರಹಿಸಿದ್ದಾರೆ. ಪಟಾಪಟ್ ಅಂತ 5,000 ಕೋಟಿ ಲೂಟಿ ಹೊಡೆದ್ಬಿಟ್ಟಿದೆ. ಸುಮಾರು 1,26,00,000 ಮನೆಗಳಿಗೆ ತಲುಪಬೇಕಾಯ್ತು. ಅಷ್ಟು ಜನಕ್ಕೆ ತಲುಪಬೇಕಾಯ್ತು. ಭಾರತೀಯ ಜನತಾ ಪಾರ್ಟಿ ಸತ್ಯವನ್ನ ನಿರೂಪಿಸಿದ ಕಾರಣಕ್ಕೆ ಸತ್ಯ ಹೊರಗೆ ಬಂತು. ಇಲ್ಲೇ 5,000 ಕೋಟಿ ಗೋವಿಂದ ನುಂಗಿಬಿಡೋರು. ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ ಅದು 50 ರೂಪಾಯಿ ಅಲ್ಲ, 500 ರೂಪಾಯಿ ಅಲ್ಲ, 5,000 ರೂಪಾಯಿನೂ ಅಲ್ಲ, 5,000 ಕೋಟಿ. ಬಿಡುಗಡೆಯೇ ಆಗದ ಹಣ ಎಲ್ಲಿ ಹೋಗಲು ಸಾಧ್ಯ? ಹೆಬ್ಬಾಳ್ಕರ್ ಲಾಜಿಕ್ ಪ್ರಶ್ನೆ. ಲಕ್ಷ್ಮಿಗೆ ಬೈರತಿಯ ಬಲ. ಆದ್ರೆ ಇದೇ ಹಣದ ಅಪರಾಧಪರ ಆರೋಪಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿರುಗೇಟು ಕೊಟ್ಟಿದ್ದಾರೆ. ಹಣಕಾಸು ಇಲಾಖೆಯಿಂದ ಹಣವೇ ಬಿಡುಗಡೆಯಾಗಿಲ್ಲ. ಬಿಡುಗಡೆ ಆಗದ ಹಣ ಎಲ್ಲಿ ಹೋಗುತ್ತೆ ಅಂತ ಲಾಜಿಕ್ ಪ್ರಶ್ನೆ ಮುಂದಿಟ್ರು. ಇನ್ನು ಲಕ್ಷ್ಮಿ ಬೆಂಬಲಕ್ಕೆ ಬಂದ ಸಚಿವ ಬೈರತಿ ಸುರೇಶ್, ಸರ್ಕಾರದ ಹಣ ಎಲ್ಲೂ ಹೋಗಲ್ಲ, ಬಿಜೆಪಿಗೆ ಯಾವಾಗಲೂ ಅನುಮಾನ ಅಂತ ಕಿಡಿಕಾರಿದ್ರು. 5,000 ಕೋಟಿ ಎಲ್ಲಿ ಹೋಗಿದೆ? 5,000 ಕೋಟಿ ಬಿಡುಗಡೆನೇ ಆಗಿಲ್ಲ. ಬಿಡುಗಡೆ ಆಗಿದ್ರೆ 5,000 ಕೋಟಿ ಎಲ್ಲಿ ಹೋಗಿದೆ? ಬಿಡುಗಡೆ ಆಗಿಲ್ಲ. ಹೇಳ್ತಾರೆ ಅವರೇನೆ, ಸಂಬಂಧಪಟ್ಟ ಇಲಾಖೆ ಮಂತ್ರಿ ಇರ್ತಾರೆ, ಎಲ್ಲೂ ಹೋಗಿಲ್ಲ, ಸರ್ಕಾರದಲ್ಲಿ ಖಜಾನೆಯಲ್ಲಿ ಇರ್ತದೆ, ಎಲ್ಲೂ ಹೋಗಿರ್ತದೆ ದುಡ್ಡು. ಏನ ವ್ಯಕ್ತಪಡ್ಕೊಂಡು ಬಿಜೆಪಿ ಅವ್ರು ಯಾವಾಗ ಅನುಮಾನ ಪಡತ್ತಾನೆ. 6 ವರ್ಷಕ್ಕೆ ಹೇಳೋರಲ್ಲ, ಸುಳ್ಳು ಹೇಳೋಕ್ಕೆ ವಿರೋಧ ಪಕ್ಷ ಇರೋದು ಅಂತ ಹೇಳಿ. ಶಕ್ತಿ ಯೋಜನೆಗೂ ಆರ್ಥಿಕ ಸಂಕಷ್ಟ ಎಂದ ಬಿಜೆಪಿ ಉಚಿತ ಪ್ರಯಾಣ ಸಹಿಸ್ತಿಲ್ಲ ಅಂತ ರೆಡ್ಡಿ ಕಿಡಿ. ಶಕ್ತಿ ಯೋಜನೆ ಅದರಲ್ಲೂ ಕೂಡ ಪೆಂಡಿಂಗು. ಆ ಕಾರ್ಮಿಕರೆಲ್ಲ ಬೀದಿಗಿಳಿದು ಹೋರಾಟಕ್ಕೆ ಇಳಿದಿದ್ದಾರೆ. ಈಗೆಲ್ಲ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರೆಲ್ಲ. ಕೇವಲ ಗೃಹಲಕ್ಷ್ಮಿಗೆ ಮಾತ್ರ ಗ್ರಹಣ ಕವಿದಿಲ್ಲ. ಶಕ್ತಿ ಯೋಜನೆಗೂ ಆರ್ಥಿಕ ಸಂಕಷ್ಟ ಬಂದಿದೆ ಅಂತ ವಿಪಕ್ಷ ನಾಯಕ ಅಶೋಕ್ ಟೀಕಿಸಿದ್ದಾರೆ. ಇದಕ್ಕೆ ಸಾರಿಗೆ ಸಚಿವ ರೆಡ್ಡಿ 4,000 ಕೋಟಿ ಬಾಕಿ ಇದೆ ಅಂತ ಒಪ್ಕೊಂಡು ಬಿಜೆಪಿ ಮಹಿಳಾ ವಿರೋಧಿ ಅಂತ ಕುಟುಕಿದ್ರು. ಅಲ್ಲದೆ ಕೇಂದ್ರದ ಬಾಕಿ ಪ್ರಶ್ನಿಸಿದ್ರು. ಇದು ವಿಧಾನಸೌಧದಲ್ಲಿ ಶಕ್ತಿ ಬಾಕಿ ಎಷ್ಟು ಹಣ ಇದೆ ಅಂತ ಪ್ರಶ್ನೆ ಕೇಳಿದರು. ಪ್ರಶ್ನೆ ಕೇಳಿದಾಗ 4,000 ಕೋಟಿ ಬಾಕಿ ಇದೆ ಅಂತ ಹೇಳಿದ್ದೀನಿ. ಮಹಿಳೆಯರಿಗೆ ಈ ಉಚಿತ ಬಸ್ ಪ್ರಯಾಣ ಕೊಟ್ಟಿರೋದು ಬಿಜೆಪಿಯವರಿಗೆ ಸಹಿಸಲ್ಲ. ಯಾಕೆಂದರೆ ಅವರು ಮಹಿಳಾ ವಿರೋಧಿಗಳು. ಮಹಿಳೆಯರಿಗೇನಾದರೂ ಕಾರ್ಯಕ್ರಮ ಕೊಟ್ಟರೆ ಪ್ರಥಮವಾಗಿ ವಿರೋಧ ಮಾಡೋದು ಬಿಜೆಪಿ ಪಕ್ಷ. ಗೃಹಲಕ್ಷ್ಮಿ ಬಳಿಕ ಶಕ್ತಿ ಯೋಜನೆಯ ಬಣ್ಣ ಬಯಲಾಗಿದೆ.
ಗೃಹಲಕ್ಷ್ಮಿಯಲ್ಲಿ 5,000 ಕೋಟಿ, ಶಕ್ತಿಗೆ 4,000 ಕೋಟಿ ಬಾಕಿ ಉಳಿದಿದೆ. ಒಟ್ಟಾರೆ ಮಹಿಳಾ ಸಬಲೀಕರಣ ಮತ್ತು ಆರ್ಥಿಕ ಸ್ವಾತಂತ್ರ್ಯದ ಗುರಿ ಹೊಂದಿದ್ದ ಯೋಜನೆಗಳು ಬಿಳಿ ಆನೆಯಂತಾಯ್ತಾ ಅನ್ನೋದು ಸರ್ಕಾರವೇ ಹೇಳಬೇಕು. ಶಿವಪ್ರಸಾದ್ ಜೊತೆ ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.